ರಾಜ್ಯದಲ್ಲಿ ಮತ್ತೆ ಮುಂದುವರೆದ ಸಿಎಂ ಬದಲಾವಣೆಯ ಗೊಂದಲ. ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರ ಪ್ರವಾಸ, ಸಿಡಬ್ಲ್ಯೂಸಿ ಮೀಟಿಂಗಿಗೆ ಡಿಸಿಎಂ ಡಿಕೆ ಶಿವಕುಮಾರ್ಗಿಲ್ಲ ಇನ್ವಿಟೇಷನ್. ಹೈಕಮಾಂಡ್ ಭೇಟಿ ಆಗ್ತಾರಾ ಸಿಎಂ ಸಿದ್ದರಾಮಯ್ಯ? ಇನ್ನೂ ಮುಗಿಯದ ಗೃಹಲಕ್ಷ್ಮಿ ಹಣದ ವಿಚಾರದ ಗೊಂದಲ. ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದೇಕೆ ವಿಪಕ್ಷ ಬಿಜೆಪಿ? ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಹಿರಿಯೂರು ತಾಲೂಕಿನ ಗುರ್ಲತ್ತು ಗ್ರಾಮದ ಬಳಿ ನಡೆದ ಭೀಕರ ಬಸ್ ದುರಂತದಲ್ಲಿ 9 ಮಂದಿ ಸಾವಿಗೀಡಾಗಿದ್ದಾರೆ. ಅಪಘಾತದ ಸಂದರ್ಭದಲ್ಲಿ ಬೆಂಕಿಯಿಂದ ಹೊತ್ತಿ ಉರಿತಾ ಇದ್ದ ಬಸ್ನ ಹಿಂದೆ ಇದ್ದ ದಾಂಡೇಲಿಗೆ ತೆರಳುತ್ತಾ ಇದ್ದ 42 ಶಾಲಾ ಮಕ್ಕಳಿದ್ದ ಮತ್ತೊಂದು ಬಸ್ಸಿಗೂ ಕೂಡ ಬೆಂಕಿ ಹತ್ತಿದೆ. ಇದರ ಪರಿಣಾಮ ಶಾಲಾ ಬಸ್ಸು ರಾಷ್ಟ್ರೀಯ ಹೆದ್ದಾರಿಯ ಬೇಲಿಯನ್ನ ಕಿತ್ತು ಚರಂಡಿ ದಾಟಿ ಆ ಕಡೆಗೆ ಹೋಗಿ ನಿಂತಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ 42 ಮಕ್ಕಳಲ್ಲಿ ಒಬ್ಬರಿಗೂ ಯಾವುದೇ ಗಾಯಗಳು ಆಗಿಲ್ಲ ಎಂದು ತಿಳಿದು ಬಂದಿದೆ. ಮಕ್ಕಳಿದ್ದ ಬಸ್ಸಿನ ಚಾಲಕ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದು ಅವರ ಹೇಳಿಕೆಗಳನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಬಳಿ ಸಂಭವಿಸಿದ ಲಾರಿ ಮತ್ತು ಬಸ್ ನಡುವಿನ ಅಪಘಾತದಲ್ಲಿ ಹಲವು ಪ್ರಯಾಣಿಕರು ಸಜೀವ ದಹನವಾದ ಘೋರ ದುರಂತದ ಸುದ್ದಿ ಕೇಳಿ ಎದೆ ನಡುಕ್ತು. ಊರಿಗೆ ತೆರಳುತ್ತಿದ್ದವರ ಪ್ರಯಾಣ ಈ ರೀತಿ ದುರಂತದಲ್ಲಿ ಕೊನೆಗೊಂಡಿರುವುದು ವಿಷಾದನೀಯ ಎಂದು ಸಿಎಂ ಟ್ವೀಟ್ ಮಾಡಿದ್ದಾರೆ. ಭೀಕರ ದುರಂತದ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮೃತರ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನ ಹೇಳಿದ್ದಾರೆ. ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಸಿಎಂ ಟ್ವೀಟ್ ಮೂಲಕ ಹಾರೈಸಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇಂತಹ ದುರಂತಗಳು ಮರುಕಳಿಸದಿರಲಿ ಎಂದು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದಿಂದ ಪ್ರಧಾನಿ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬದವರಿಗೆ 2 ಲಕ್ಷ, ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಚಿತ್ರದುರ್ಗ ಬಸ್ ದುರಂತದಲ್ಲಿ ಮಡಿದವರಿಗೆ ರಾಷ್ಟ್ರಪತಿಗಳು ಕೂಡ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಗೊಂದಲ ಮುಂದುವರೆದಿದೆ. ಈ ನಡುವೆ ಸಿಎಂ ಡಿಸಿಎಂ ದೆಹಲಿ ಪ್ರಯಾಣ ಹೆಚ್ಚಾಗಿದೆ. ನಿನ್ನೆಯಷ್ಟೇ ಕೇಂದ್ರ ಸಚಿವರ ಭೇಟಿ ನೆಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸಿಡಬ್ಲ್ಯೂಸಿ ಮೀಟಿಂಗ್ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಈಗ ದೆಹಲಿಗೆ ತೆರಳುತ್ತಿದ್ದಾರೆ. ಶನಿವಾರ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಇದ್ದು, ಈ ಹಿನ್ನೆಲೆಯಲ್ಲಿ ಎಐಸಿಸಿ ನಾಯಕರು ಕಾಂಗ್ರೆಸ್ ಆಡಳಿತದ 3 ರಾಜ್ಯಗಳ ಸಿಎಂಗಳಿಗೆ ಆಹ್ವಾನ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹಾಗೂ ಹಿಮಾಚಲ ಪ್ರದೇಶದ ಸಿಎಂ ಸುಖ್ವೀಂದರ್ ಸಿಂಗ್ ಅವರಿಗೆ ಆಹ್ವಾನ ಹೋಗಿದೆ. ಸಭೆಯಲ್ಲಿ 5 ರಾಜ್ಯಗಳ ಚುನಾವಣೆ, ವೋಟ್ ಚೋರಿ, ನ್ಯಾಷನಲ್ ಹೆರಾಲ್ಡ್ ಮತ್ತು ಮನ್ರೇಗಾ ಕಾಯ್ದೆ ರದ್ದು ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವ ಬಗ್ಗೆ ಚರ್ಚೆಗಳು ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಭೇಟಿ ಮಾಡುವ ಸಾಧ್ಯತೆ ಇದ್ದು, ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಡಿಸೆಂಬರ್ 27ಕ್ಕೆ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೆಯಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಸಿಡಬ್ಲ್ಯೂಸಿ ಸಭೆಗೆ ನನ್ನನ್ನು ಕರೆದಿಲ್ಲ, ಕರೆದರೆ ಹೋಗ್ತೇನೆ. ಸಿಎಂ ಅನ್ನ ಕರೆದಿದ್ದಾರೆ, ಉಳಿದ 2-3 ಸಿಎಂರನ್ನು ಕೂಡ ಕರೆದಿದ್ದಾರೆ ಅಂತ ಗೊತ್ತಾಯಿತು. ನಾನು ಬೇರೆ ವಿಚಾರ ಚರ್ಚೆ ಮಾಡಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಾನು ಸಿಎಂ ಏನು ಹೇಳಬೇಕೋ ಹೇಳಿದ್ದೇವೆ. ನಾನು ಲೈಫ್ ಟೈಮ್ ವರ್ಕರ್ ಅಂತ ಹೇಳಿ ಬಾವುಟ ಕಟ್ಟಿದ್ದೇನೆ, ಕಸ ಗುಡಿಸಿದ್ದೇನೆ, ಎಲ್ಲ ಮಾಡಿದ್ದೇನೆ. ನಾನು ಸುಮ್ಮನೆ ಭಾಷಣ ಮಾಡಿಲ್ಲ, ಎಲ್ಲ ಮಾಡಿದ್ದೇನೆ. ನೀವು ಬಾಯಲ್ಲಿ ಹೇಳಿದ್ರೆ ಉತ್ತರ ಕೊಡಲ್ಲ, ಹಿರಿಯರ ಮಾರ್ಗದರ್ಶನದಂತೆ ನಡೀತೇನೆ ಅಂತ ಹೇಳಿದ್ದಾರೆ. ಇನ್ನು ಡಿಕೆಶಿ ಭೇಟಿ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕರೆದ್ರೆ ಹೋಗ್ತೀನಿ, ನಾನಂತೂ ಇಲ್ಲಿವರೆಗೂ ಇರ್ಬೋದು. 3 ಸಿಎಂಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ ಸಿಎಂಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರೆ ಹೋಗ್ಬೇಕಾಗ್ತದೆ. ಕರೆದ್ರೆ ಪಾರ್ಟಿ ಕರೆದ್ರೆ ಹೋಗದೆ ಇರಕ್ಕಾಗ್ತದೆ. ನಾನು ಯಾವ ವಿಚಾರನೋ ಬೇರೆ ವಿಚಾರ ಚರ್ಚೆ ಮಾಡಿದೆ. ನಾನು ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ. ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನು ಹೇಳ್ತಾರೋ ಹಂಗೆ ಕೇಳ್ತೀವಿ. ಯಾವ ಪೋಸ್ಟ್ ಇದ್ರೂ ನಾನೊಬ್ಬ ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು, ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ರಾಜ್ಯದಲ್ಲಿ ಗೃಹಲಕ್ಷ್ಮಿಯರ ಗ್ಯಾರಂಟಿ ಗೊಂದಲ ಇನ್ನೂ ಮುಗಿದಿಲ್ಲ. ಸರ್ಕಾರದ ವಿರುದ್ಧ ಬಿಜೆಪಿ ಲೆಕ್ಕಚುಕ್ತ ವಾರ ಆರಂಭಿಸಿದೆ. ಸರ್ಕಾರದಿಂದ ಯೋಜನೆಯ ಸಮಗ್ರ ಮಾಹಿತಿ ಕೋರಿ ವಿಪಕ್ಷ ನಾಯಕ ಆರ್ ಅಶೋಕ್ ಲೆಟರ್ ವಾರ ಆರಂಭಿಸಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋದು ಅಧಿವೇಶನದಲ್ಲಿ ಸದ್ದು ಮಾಡಿ ಸರ್ಕಾರಕ್ಕೆ ಮುಖಭಂಗವನ್ನು ತಂದಿಟ್ಟಿತ್ತು. ಆದಷ್ಟು ಬೇಗ ಬಾಕಿ 2 ತಿಂಗಳ ಗೃಹಲಕ್ಷ್ಮಿಯನ್ನು ಕೊಡೋದಾಗಿಯೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ರು. ಆದರೆ ಸರ್ಕಾರ ಫೆಬ್ರವರಿ ಮಾರ್ಚ್ ಬಿಟ್ಟು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ 24ನೇ ಗೃಹಲಕ್ಷ್ಮಿ ಕಂತನ್ನು ಹಾಕ್ತಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬರದೇ ಇರೋದಕ್ಕೆ ತಾಂತ್ರಿಕ ಕಾರಣ ಅಂತ ಹೇಳಲಾಗ್ತಿದೆ. ಇತ್ತ 2 ತಿಂಗಳ ಗ್ಯಾರಂಟಿ ಹಣ ಎಲ್ಲಿ ಅಂತ ಹೇಳಿ ಬಿಜೆಪಿ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿ, ಗೃಹಲಕ್ಷ್ಮಿಯರು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಎಲ್ಲಿಯೂ ಹೋಗಿಲ್ಲ. ಆ 2 ತಿಂಗಳಲ್ಲಿ ದುಡ್ಡೇ ಹಾಕಿಲ್ಲ. ದುಡ್ಡಂತೂ ಮಿಸ್ಯೂಸ್ ಆಗಿಲ್ಲ. ಆರ್ಥಿಕ ಇಲಾಖೆಯ ಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಅದನ್ನು ಹಾಕೇ ಇಲ್ಲ, ಎಲ್ಲಿ ಹೋಗೋ ಪ್ರಶ್ನೆ ಇಲ್ಲ. ನಾವು ಹಾಕೇ ಇಲ್ಲ. 2 ತಿಂಗಳು ನಾವು ದುಡ್ಡು ಹಾಕಿಲ್ಲ. ಅದೇ ಅದನ್ನ ಬಿಟ್ಟು ಹಾಕಿದ್ದಾರೆ. ನಾವಂತಿ ದುಡ್ಡಂತಿ ಮಿಸ್ಯೂಸ್ ಆಗಿಲ್ಲ.
ಹಿಂದ ಮುಂದೆ ಆಗಿದ್ರೆ ಅಷ್ಟೇ, ಆ 2 ತಿಂಗಳು ಬಿಟ್ಟು ಮುಂದ್ಗಡೆ ಬಂದಿದೆ. ಅದೇ ಅವರ ಸ್ಪಷ್ಟೀಕರಣ ಕೊಡ್ಬೇಕ್ರಿ. ಅವರು ಫೈನಾನ್ಸ್ ಅವ್ರು ಕೂಡಿ ಹೆಂಗಾಗಿದೆ ಅಂತ ಸೆಕ್ರೆಟರಿಗಳು ಅವರೆಲ್ಲ ಕೂಡಿ ಮಂತ್ರಿಗಳು ದುಡ್ಡಂತಿ ಎಲ್ಲಿ ಬೇರೆ ಕಡೆ ಹೋಗಿಲ್ಲ. ನೀವು ಹೇಳ್ದಂಗೆ ತಿಂಗಳ ಮಧ್ಯೆ ಗ್ಯಾಪ್ ಮಾಡಿ ಮುಂದೆ ಹಾಕಿದ್ದಾರೆ. ಬಂದಿರೋ ಸಮಸ್ಯೆ ಅಷ್ಟೇ. ಬಂಗಾಳ ಕೊಲ್ಲಿಯಲ್ಲಿ K4 ಜಲಾಂತರ್ಗಾಮಿ ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಭಾರತೀಯ ಸೇನೆ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಈ ಕ್ಷಿಪಣಿಯು ಸುಮಾರು 3500 ಕಿಲೋಮೀಟರ್ ದೂರವನ್ನು ಹೊಂದಿದ್ದು ಸುಮಾರು 2 ಟನ್ ತೂಕದ ಸಿಡಿತಲೆಯನ್ನು ಹೊತ್ತೊಯ್ಯಬಲ್ಲದಾಗಿದೆ. K4 ಎಂಬುದು ಮಧ್ಯಮ ದೂರದ ಘನ ಇಂಧನ ಚಾಲಿತ ಸಬ್ಮರೀನ್ ಉಡಾಯನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಭಾರತ್ ಡೈನಾಮಿಕ್ ಲಿಮಿಟೆಡ್ ನಿರ್ಮಿಸಿದೆ. ಈ ಕ್ಷಿಪಣಿಯು INS ಅರಿಹಂತ್ ಮತ್ತು INS ಅರಿಘಾಟ್ನಂತಹ ಅರಿಹಂತ್ ವರ್ಗದ ಪರಮಾಣು ಚಾಲಿತ ಸಬ್ಮರೀನ್ಗಳಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಸುಮಾರು 3500 ಕಿಲೋಮೀಟರ್ ದೂರವನ್ನು ಹೊಂದಿರುವ ಇದು ಈ ಹಿಂದೆ 700 ಕಿಲೋಮೀಟರ್ ದೂರವನ್ನು ಮಾತ್ರ ಹೊಂದಿದೆ. K-15 ಕ್ಷಿಪಣಿಗೆ ಹೋಲಿಸಿದರೆ ಭಾರತದ ಸಮುದ್ರಾಧಾರಿತ ದಾಳಿ ಸಾಮರ್ಥ್ಯವನ್ನು ಗಣನೀಯವಾಗಿ ವಿಸ್ತರಿಸುತ್ತದೆ. 2 ಹಂತದ ಘನ ರಾಕೆಟ್ ಮೋಟಾರ್ನಿಂದ ಚಾಲಿತವಾಗಿರುವಂತಹ ಈ ಕ್ಷಿಪಣಿಯು 10 ರಿಂದ 12 ಮೀಟರ್ ಉದ್ದವಿದ್ದು 17 ರಿಂದ 20 ಟನ್ ತೂಕವನ್ನು ಹೊಂದಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾಗಿ ಸಂದೇಶ ಕಳಿಸ್ತಾ ಇರುವವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಕೊಟ್ಟ ದೂರಿನ ಆಧಾರದ ಮೇಲೆ FIR ದಾಖಲಿಸಿಕೊಂಡಿರುವ ಪೊಲೀಸರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದೂರಿನಲ್ಲಿ ಒಟ್ಟು 18 ಅಕೌಂಟ್ಗಳ ಬಗ್ಗೆ ದಾಖಲೆ ಸಹಿತವಾಗಿ ಮಾಹಿತಿ ನೀಡಿದ್ದಾರೆ. ದೂರಿನಲ್ಲಿ ವಿಜಯಲಕ್ಷ್ಮಿ ಕೊಟ್ಟಿರುವ 18 ಅಕೌಂಟ್ಗಳ ಬಗ್ಗೆ IP ಅಡ್ರೆಸ್ ಸೇರಿದಂತೆ ಯಾರು ಅಕೌಂಟ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮಾಹಿತಿ ಕೊಡಿ ಅಂತ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದು ಮಾಹಿತಿ ಕೇಳಿದ್ದಾರೆ. 2-3 ದಿವಸದಲ್ಲಿ ಆರೋಪಿತರ ಅಕೌಂಟ್ ಡೀಟೇಲ್ಸ್ ಸೈಬರ್ ಕ್ರೈಮ್ ಪೊಲೀಸರ ಕೈ ಸೇರಲಿದೆ. ದೂರು ದಾಖಲಾಗಿ ಅರ್ಧ ಗಂಟೆ ಒಳಗೆ ಅಕೌಂಟ್ಗಳು ಡಿಲೀಟ್ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿವೆ. ನ್ಯೂ ಇಯರ್ಗೆ ಕೌಂಟೌನ್ ಸ್ಟಾರ್ಟ್ ಆಗಿದ್ದು ಹೊಸ ವರ್ಷದ ಹೊತ್ತಲ್ಲಿ ಚಿನ್ನ ಕೊಳ್ಳುವವರಿಗೆ ಶಾಕ್ ಎದುರಾಗಿದೆ. 2026ರಲ್ಲಿ ಬಂಗಾರ ಬಲು ದುಬಾರಿಯಾಗಲಿದೆಯಂತೆ. ಈ ವರ್ಷ ಚಿನ್ನ ಮತ್ತು ಬೆಳ್ಳಿ ಬೆಲೆ ದಾಖಲೆ ಮಟ್ಟ ತಲುಪಿತ್ತು. ಜೊತೆಗೆ 2025ರ ವರ್ಷಾಂತ್ಯದಲ್ಲಿ ಮತ್ತಷ್ಟು ದುಬಾರಿಯಾಗಿದೆ. ನಿನ್ನೆ ಬೆಂಗಳೂರಲ್ಲಿ 22 ಕ್ಯಾರೆಟ್ 10 ಗ್ರಾಂ ಚಿನ್ನಕ್ಕೆ 1,27,350 ರೂಪಾಯಿ ಹಾಗೂ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1,38,930 ರೂಪಾಯಿ ಇತ್ತು. ಜೊತೆಗೆ 1 kg ಬೆಳ್ಳಿ ಬೆಲೆ 2,26,500 ರೂಪಾಯಿಗೆ ಏರಿಕೆಯಾಗಿದೆ. ಈ ದರ ಏರಿಕೆ ಬಂಗಾರ ಕೊಳ್ಳಂಗಿಲ್ಲ ಮುಟ್ಟಂಗಿಲ್ಲ ಎನ್ನುವಂತಾಗಿದೆ. ಇನ್ನು ಬಂಗಾರ 10 ಗ್ರಾಂಗೆ 1.5 ಲಕ್ಷ ಹಾಗೂ ಬೆಳ್ಳಿ 1 kgಗೆ 2.5 ಲಕ್ಷ ಆಗಲಿದೆ ಅಂತ ತಜ್ಞರು ಅಂದಾಜಿಸುತ್ತಿದ್ದಾರೆ. ಈ ಬೆಲೆ ಏರಿಕೆ ಮಾರ್ಚ್ವರೆಗೂ ಮುಂದುವರಿಯಲಿದೆ ಎನ್ನಲಾಗಿದೆ. ಜಾಗತಿಕ ಮಟ್ಟದಲ್ಲಿ ಹೂಡಿಕೆದಾರರು ಅತಿ ಹೆಚ್ಚಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇರೋದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಸಾರಿಗೆ ಬಸ್ನ ಟೈರ್ ಸ್ಫೋಟಗೊಂಡು 2 ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ 9 ಮಂದಿ ಸಾವಿಗೀಡಾಗಿದ್ದಾರೆ. ತಿರುಚನಾಪಳ್ಳಿ ಚೆನ್ನೈ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಕಡಲೂರು ಬಳಿ ಸರ್ಕಾರಿ ಬಸ್ ಅಪಘಾತ ಸಂಭವಿಸಿದೆ. 5 ಪುರುಷರು ಮತ್ತು 4 ಮಹಿಳೆಯರು ಸಾವನ್ನಪ್ಪಿದ್ದಾರೆ. 2 ಮಕ್ಕಳು ಸೇರಿ 4 ಗಂಭೀರ ಗಾಯಗಳಾಗಿವೆ. ಬಸ್ ತಿರುಚನಾಪಳ್ಳಿಯಿಂದ ಚೆನ್ನೈಗೆ ತೆರಳುತ್ತಾ ಇತ್ತು. ಈ ವೇಳೆ ತೂತುಕುಡಿ ಸಮೀಪ ಬಸ್ನ ಟೈರ್ ಸಿಡಿದು ಚಲಿಸುತ್ತಿದ್ದ ದಿಕ್ಕನ್ನೇ ಬದಲಿಸಿ 2 ಕಾರುಗಳಿಗೆ ಡಿಕ್ಕಿಯಾಗಿದೆ. ಪರಿಣಾಮ 9 ಮಂದಿ ಸಾವನ್ನಪ್ಪಿದ್ದಾರೆ. ಬಸ್ ಟೈರ್ ಸ್ಫೋಟದಿಂದ ಡಿವೈಡರ್ ದಾಟಿ ಎದುರಿನಿಂದ ಬರ್ತಾ ಇದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ 3 ಲಕ್ಷ, ಗಾಯಾಳುಗಳಿಗೆ 1 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ.